ಮಾಡಿದ್ದನ್ನು ಉಣ್ಣಲೇಬೇಕಲ್ಲವೇ ಪ್ರಧಾನಿಯವರೇ ಅಂತ ಬರೆದಿದ್ದೆ. ಅದ್ರ ಹೆಡ್ಡಿಂಗ್ ಅದು. ನೋಡಿ ಸರ್, ನನ್ನ ಬದುಕಲ್ಲಿ ಸರ್ಕಾರದ ಪಾತ್ರ ಏನಿದೆ ಸರ್? ನಾನು ಪ್ರೈವೇಟ್ ಲೇಔಟ್ ಅಲ್ಲಿ ಮನೆ ಕಟ್ಟಿದ್ದು, ಆಯ್ತಾ? ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿಲ್ಲ, ನನ್ನ ಸ್ವಂತ ಕಾರಲ್ಲಿ ಹೋಗ್ತೇನೆ. ನನ್ನ ಮನೆಗೆ ಕಾರ್ಪೊರೇಷನ್ ನೀರು ಬರೋದಿಲ್ಲ ಸರ್, ಬೋರ್ವೆಲ್ ಹಾಕೊಂಡಿದ್ದೇನೆ. ನನ್ನ ಅಪಾರ್ಟ್ಮೆಂಟ್ ಕಾಯ್ತಾ ಇರೋದು ಸೆಕ್ಯೂರಿಟಿಯರು, ಪೊಲೀಸರಲ್ಲ. ನನ್ನ ಮಕ್ಕಳು ಪ್ರೈವೇಟ್ ಸ್ಕೂಲಿಗೆ ಹೋಗುದು, ಪೊಲೀಸರು ಬಂದು ನಮ್ಗೆ ಫೈನ್ ಹಾಕುದಿಲ್ಲ ಸರ್, ಲಂಚ ಕೇಳ್ತಾರೆ ಸರ್ ಅವರು. ಅಂದ್ರೆ ಸರ್ಕಾರ ಅಂದ್ರೆ ಲಂಚ ಕೇಳುದು. 5 ಕೋಟಿ ಇದ್ರು ಅದು 35 ಕೋಟಿ ಆಗ್ತದೆ ಮಧ್ಯಮ ವರ್ಗ ಅಂತ. ಆ ಮಧ್ಯಮ ವರ್ಗವನ್ನು ಬೆಳೆಸಂದ್ರೆ 2025ಕ್ಕೆ ಆಗುವಾಗ 35% ಪಾಪ್ಯುಲೇಷನ್ ಏನಿದೆ, ನೀವು ಭ್ರಷ್ಟಾಚಾರ ವಿರೋಧಿ ಆಂದೋಲನದಲ್ಲಿ ಇದ್ದದ್ದು ಆ ಮಧ್ಯಮ ವರ್ಗ, ಸ್ಯಾಲರಿಡ್ ಕ್ಲಾಸ್. ಗವರ್ಮೆಂಟ್ ಅಲ್ಲಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಸ್ಯಾಲರಿಡ್ ಏನಿದೆ ಅದೇ ಮಧ್ಯಮ ವರ್ಗ ಇದ್ದದ್ದು. ಅದರ ನಂತರ ಯಮನ್ಗೆ ಹೋಗಿ, ಫಿಲಿಪೀನ್ಸ್ಗೆ ಹೋಗಿದ್ದೆ, ಸೌತ್ ಕೊರಿಯಾಕ್ಕೆ ಹೋಗಿದ್ದೆ. ಪ್ರಧಾನಮಂತ್ರಿಗಳು ಒಂದು ಪ್ರೆಸ್ನ ತಂಡವನ್ನು ಕರ್ಕೊಂಡು ಹೋಗ್ತಾ ಇದ್ರು. ಒಂದು A1 ಅಂತ ಒಂದು ವಿಮಾನ ಇದೆ, ಏರ್ಫೋರ್ಸ್ 1 ಅಂತ. ಸಪರೇಟ್ ಸೀಟ್, ನಿಮಗೆ ಕುಡಿಲಿಕ್ಕೆ ತಿನ್ಲಿಕ್ಕೆ ಎಲ್ಲ ಭೂರಿ ಭೋಜನ, ನಿಮಗೆ ಒಂದು ಪಾರ್ಟಿ. ಅದು ಇಡೀ ಮನಮೋಹನ್ ಸಿಂಗ್ ರವರ ರೋಲ್ ಅನ್ನು 2 ರೀತಿ ನೋಡ್ಬೇಕು. ಒಂದು ಫೈನಾನ್ಸ್ ಮಿನಿಸ್ಟರ್ ಆಗಿ ಅವ್ರು ತಗೊಂಡ ಡಿಸಿಷನ್, ಮತ್ತು ಪ್ರಧಾನಮಂತ್ರಿ ಆದ ನಂತರ ಈಗ ಅವರು ಎಲ್ಲೂ ಅದರ ಬಗ್ಗೆ ಹೆಚ್ಚು ಮಾತಾಡಿಲ್ಲ. ಆದ್ರೆ ನನಗನಿಸುದು ಅವರಿಗೆ ಒಂದು ರಿಯಲೈಸೇಷನ್ ಆಯ್ತು. ಈ ಪ್ರೈವೇಟೈಸೇಷನ್ ಮಾಡಿದ ನಂತರ ಒಂದು ವರ್ಗ ಮಾತ್ರ, ಒಂದು ಇಡೀ ಇಂಡಿಯಾದಲ್ಲಿ ಒಂದು ಮಧ್ಯಮ ವರ್ಗ ಕ್ರಿಯೇಟ್ ಆಗ್ಬಿಡುತ್ತೆ. ಅಂದ್ರೆ ಈಗ BPL ಜನ ಇದಾರಲ್ಲ, ಅವರ ನೆಕ್ಸ್ಟ್ ಗ್ರಾಜುಯೇಷನ್ ಏನಂದ್ರೆ ಅವರು ಮಧ್ಯಮ ವರ್ಗದ ಆಗೋದು. ಒಂದು ಸರ್ವೆ ಪ್ರಕಾರ, ಒಂದು ಮೆಕೆನ್ಸಿ ಇಂಟರ್ನ್ಯಾಷನಲ್ ಅಂತ ಇದೆ, ನಿಮ್ಗೆ ಕೇಳಿರ್ಬೇಕು. ಅದು 2011 ಆ ಟೈಮ್ನಲ್ಲಿ 5 ಕೋಟಿ ಮಧ್ಯಮ ವರ್ಗದ ಕುಟುಂಬಗಳಿದೆ ಇಲ್ಲಿ ಅಂತ ಒಂದು ಸರ್ವೆ ಹೇಳುತ್ತೆ. ಅದು ಏನ್ ಪ್ರಿಡಿಕ್ಟ್ ಮಾಡುತ್ತೆ ಅಂದ್ರೆ 2025ಕ್ಕೆ ಆಗುವಾಗ 35% ಪಾಪ್ಯುಲೇಷನ್ ಏನಿದೆ ಅವರು ಮಧ್ಯಮ ವರ್ಗದವರು ಆಗ್ತಾರೆ ಅಂತ ಇದೆ. ಅಂದ್ರೆ ಈಗ ಬರ್ತಾ ಇದ್ದಾರೆ. ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಮಧ್ಯಮ ವರ್ಗವನ್ನು ಕ್ರಿಯೇಟ್ ಮಾಡುತ್ತೆ. ಆದ್ರೆ ಇದಕ್ಕೆ ಬಲಿಪಶುಗಳು ಯಾರಾದ್ರ ಅಂದ್ರೆ ಈ ರೈತರು, ಕಾರ್ಮಿಕರು, ಗುಡಿಗೈಗಾರಿಕೆಗಳು, ಇದೆಲ್ಲ ಬಲಿಯಾಯಿತು. ಯಾವ ನ್ಯೂ ಇಕಾನಮಿ ಪಾಲಿಸಿಯನ್ನ ಇಂಪ್ಲಿಮೆಂಟ್ ಮಾಡಿದ್ರು ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದಾಗ, ಅವರು ಇನ್ನೊಂದು ಇದರಿಂದ, ಈ ಸುಧಾರಣೆಯಿಂದ ಹೊರತಾಗಿ ಇರುವಂತ ಒಂದು ದೊಡ್ಡ ಸಮುದಾಯ ಏನಿದೆ, ಅಂದ್ರೆ ಉದಾಹರಣೆಗೆ ರೈತರು, ಕಾರ್ಮಿಕರು, ಅವರಿಗಾದ್ರೂ ಕೂಡ ನಾನು ಏನ್ ಮಾಡ್ಬೇಕಂತ ಯೋಚನೆ ಮಾಡಬಹುದು. ಅದು ಅವರದ್ದು ಒಬ್ಬರದೇ ಯೋಚನೆ ಅಲ್ಲ. ಅದು ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಒಂದು ನ್ಯಾಷನಲ್ ಅಡ್ವೈಸರಿ ಕಮಿಟಿ, ನ್ಯಾಷನಲ್ ಅಡ್ವೈಸರಿ ಕಮಿಟಿ ಏನ್ ಮಾಡಿದ್ರು, ಅದು ನೋಡಿ, ಮೊದಲ ಬಾರಿಗೆ ದೇಶದಲ್ಲಿ ನ್ಯಾಷನಲೈಸ್ ಬ್ಯಾಂಕ್ ನಲ್ಲಿ ಇದ್ದ 65,000 ಕೋಟಿ ರೈತರ ಸಾಲವನ್ನು ಮನ್ನಾ ಮಾಡಿದ್ರು. ಅದು UPA ಸರ್ಕಾರ ಮಾಡಿದ್ರು. ಇದರಿಂದಾಗಿ ಏನಾಗುತ್ತೆ, ಸಾವಿರಾರು ಜನರು ರೈತರು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಆಮೇಲೆ ಈ ಬೆಳೆಗಳಿಗೆ, ಕೃಷಿಯ ಬೇರೆ ಬೇರೆ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಅವರು ಘೋಷಣೆ, ಒಂದು ಸಿಸ್ಟಮ್ ಅನ್ನು ತಂದ್ರು. ಅದರ ನಂತರ ಈಗ ನರೇಗಾ ಅಂತ ಏನಿದೆ, ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತರಿ ಯೋಜನೆ, ಅದು ಕೂಡ ಅವರ ಕಾಲದಲ್ಲಿ ಇಂಪ್ಲಿಮೆಂಟ್ ಆಯಿತು. ಅದರ ನಂತರ ಈ ರೈಟ್ ಟು ಫುಡ್, ಅನ್ನಭಾಗ್ಯ ಅದೆಲ್ಲ ಕೊಡ್ತಾ ಇದ್ದಾರಲ್ಲ, ಅದನ್ನೊಂದು ಕಾನೂನಾಗಿ ಅದನ್ನು ತಂದ್ರು. ರೈಟ್ ಟು ಇನ್ಫಾರ್ಮೇಶನ್, RTI ಆಕ್ಟ್ ಇದೆಯಲ್ಲ, ಅದನ್ನು ತಂದ್ರು. ರೈಟ್ ಟು ಎಜುಕೇಶನ್, ಒಂದು ಶಿಕ್ಷಣದನ್ನು ಮೂಲಭೂತ ಹಕ್ಕಾಗಿ ಮಾಡೋದು, ಇದೆಲ್ಲ ಕಾನೂನುಗಳು ಬಂದದ್ದು ಅವರು ಪ್ರಧಾನಿಯಾಗಿದ್ದ ಕಾಲದಲ್ಲಿ. ಹೌದು, ಆಮೇಲೆ ತಂದ್ರು. ಆದ್ರೆ ಅದು ಅವ್ರ ಒಬ್ಬರದ್ದಂತ ಅಲ್ಲ. ಅದು ನಾನು ಅದನ್ನೇ ಮತ್ತೆ ಎಲ್ಲ ಕಡೆ ಒಂಥರ ಹೇಳಿ, ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಒಂದು ನ್ಯಾಷನಲ್ ಅಡ್ವೈಸರಿ ಕಮಿಟಿ, ಅದರಲ್ಲಿ MS ಸ್ವಾಮಿನಾಥನ್ ಅಂತವರು, ಹರ್ಷಮಂದರ್ ಅಂತವರು, ಜಾನ್ ಡ್ರೀಸ್ ಅಂತ ಆರ್ಥಿಕ ತಜ್ಞರು, ಅರುಣಾ ರಾಯ್ ಅಂತವರು ಎಲ್ಲ ಇದ್ರು. ಅವರು ಇದನ್ನು ತಂದ್ರು. ನಮ್ಗೆ ಅದೇ ಚಿತ್ರ ಆಗ್ತಾ ಇರೋದು. ಅಂದ್ರೆ ಒಬ್ಬ ಮನಮೋಹನ್ ಸಿಂಗ್, ಫೈನಾನ್ಸ್ ಮಿನಿಸ್ಟರ್ ಆಗಿರೋ ಒಂದು ಮನಮೋಹನ್ ಸಿಂಗ್, ಮತ್ತೊಬ್ಬ ಪ್ರಧಾನಮಂತ್ರಿ ಆದ ಮನಮೋಹನ್ ಸಿಂಗ್, ಅವರಲ್ಲಿ ಒಂದು ಸಣ್ಣ ಪರಿವರ್ತನೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ಹೊಸ ಆರ್ಥಿಕ ನೀತಿ ಬಂದಾಗ ಯಾರು ವಿಕ್ಟಿಮ್ ಆಗ್ತಾ ಇದ್ದಾರೆ ಅಂತ ಅದನ್ನು ವಿರೋಧ ಮಾಡ್ತಾ ಇದ್ರು, ಆ ವಿಕ್ಟಿಮ್ಗಳನ್ನು ಕೂಡ ನಾನು ಅಡ್ರೆಸ್ ಮಾಡ್ಬೇಕು ಎನ್ನುವ ಒಂದು ಮನವರಿಕೆ ಆದ ನಂತರ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಅದು ಇವತ್ತು ಒಂದು ಬಹಳ ದೊಡ್ಡ ಚಳವಳಿಯಾಗಿ ನಡೆದಿದೆ. ಈಗ ನರೇಗಾ ಎನ್ನುವುದು ಲಕ್ಷಾಂತರ ಜನರಿಗೆ ಉದ್ಯೋಗ ಅದು ಕೊಟ್ಟಿದೆ. ನೀವು RTI ಎನ್ನುವುದು ಸರ್ಕಾರದ ನಡವಳಿಕೆಗಳು ಏನಿದೆ ಅದು ಹೆಚ್ಚು ಟ್ರಾನ್ಸ್ಪರೆಂಟ್ ಆಗಿ, ಪಾರದರ್ಶಕವಾಗಿ ನಡೆಯಬೇಕಂತ ಏನಿದೆ, ಅದಕ್ಕಾಗಿ ಅದನ್ನು ತಂದ್ರು. ನೀವು ಕ್ವಶನ್, ಒಬ್ಬ ಸಾಮಾನ್ಯ ನಾಗರಿಕನಿಗೂ ಕೂಡ ಸರ್ಕಾರದಲ್ಲಿ ಏನ್ ನಡೀತಿದೆ ಅಂತ ಕೇಳಿ ತಿಳ್ಕೊಳ್ಳುವ ಹಕ್ಕು ಅವನಿಗೆ ಕೊಟ್ಟರು. ಆಹಾರ ಭದ್ರತೆ ಕಾಯ್ದೆಯಿಂದಾಗಿ ಅನ್ನಭಾಗ್ಯ ಎಲ್ಲ ಬಂತು. ಮೂಲಭೂತ ಹಕ್ಕು ಮಾಡೋದ್ರಿಂದ ಶಿಕ್ಷಣವನ್ನು, ಲೂಪೋಲ್ಸ್ಗಳಿದೆ, ದೋಷಗಳಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇದೆ ಅದರಲ್ಲಿ. ಅದರಿಂದ ಅವರ 2ನೇ ಪಾರ್ಟ್ ಇದು ಏನಿದೆ ಅದು ಬಹಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ನನ್ನ ಪರ್ಸನಲ್ ಒಪಿನಿಯನ್, ನಾನು ಅವರನ್ನು ನೋಡಿದಾಗ ಅನಿಸ್ತು, ಅವ್ರು 2009ಕ್ಕೆ ಇಲೆಕ್ಷನ್ ಬಂದಾಗ
ಅವ್ರು 2ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ಬಾರದು. ಯಾಕೆಂದ್ರೆ ಅವ್ರು ಆಗುದಿದ್ರೆ ಅವ್ರು ಇಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕು, ಡೈರೆಕ್ಟ್ ಇಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕು. ಅವ್ರು ಯಾವತ್ತು ಅವರು 1999ರಲ್ಲಿ ಒಮ್ಮೆ ಡೆಲ್ಲಿಯಲ್ಲಿ ಕಂಟೆಸ್ಟ್ ಮಾಡಿದ್ ಬಿಟ್ರೆ, ಡೆಲ್ಲಿ ಸೌತ್ ಅಲ್ಲಿ ಮಾಡಿದ್ರು, ಸೋತು ಹೋದ್ರು. ಅದರ ನಂತರ ಅವರು ಕಂಟಿನ್ಯೂಸ್ ಆಗಿ ರಾಜ್ಯಸಭಾ ಮೆಂಬರ್ ಆಗಿದ್ರು. ಒಬ್ಬ ಪ್ರಧಾನಮಂತ್ರಿ ಆದಾಗ ಅದು ಅನಿರೀಕ್ಷಿತ. ಸೋನಿಯಾ ಗಾಂಧಿ ಅವರು ನಾನು ಆಗುದಿಲ್ಲ ಅಂತ ಬಿಟ್ರು, ಇವರ ಹೆಸರು ಹೇಳಿದ್ರು, ಇವರು ಆದ್ರು. 2009ಕ್ಕೆ ಬಂದಾಗ ಅವರಿಗೆ ಒಂದು ಆಪ್ಷನ್ ಇತ್ತು. ಆಯ್ತು, ನಾನು 5 ವರ್ಷ ಮಾಡಿದ್ದೇನೆ, ನಾನು ಇನ್ನು ರಿಟೈರ್ಡ್ ಆಗ್ತೇನೆ ಅಂತ ಹೇಳ್ಬೋದಿತ್ತು. ಹೇಳಿದ್ರೆ ಬಹುಶಃ ದೇಶದ ರಾಜಕೀಯ ಬೇರೆ ತಗೊಳ್ತಿತ್ತ ಏನೋ ಗೊತ್ತು, ಬೇರೆ ಯಾರಾದ್ರೂ ಮುಖ್ಯ ಆಗ್ತಾ ಇದ್ರು. ಇವ್ರಿಗೆ 2009 ನಂತರ ಅವ್ರಿಗೆ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ. ಕೆಲವು ಹಕ್ಕುಗಳು ಬಂದಿದ್ರ ನಂತರ, ಅದರ ನಂತರ ಕಾಮನ್ವೆಲ್ತ್ ಹಗರಣ, 2G ಹಗರಣ, ಈ ಹಗರಣಗಳೆಲ್ಲವೂ ಶುರುವಾಯಿತು. ಅವ್ರಿಗೆ ಅದು ಮ್ಯಾನೇಜ್ ಮಾಡ್ಲಿಕ್ಕೆ ಆಗಿಲ್ಲ ನನ್ನ ಪ್ರಕಾರ. ಅಂದ್ರೆ ಈಗ ನೀವು ಮಿತ್ರ ಪಕ್ಷಗಳು ಇರ್ತೀರಿ, ಈಗ DMK ಇರುತ್ತೆ. DMK ನೀವು ಆ 2G ಸ್ಪೆಕ್ಟ್ರಮ್ನ ಇದಕ್ಕೆ ಸೈನ್ ಹಾಕದಿದ್ರೆ ಅವರು ವಿಡ್ರಾ ಮಾಡ್ಕೊಳ್ಬಹುದು. ಇಂಥ ಸಮಸ್ಯೆಗಳು ಇರುತ್ತೆ ಅಲ್ವಾ. ಅವರಿಗೆ ಬೋಲ್ಡ್ ಆದ ಡಿಸಿಷನ್ ತಗೊಳ್ಳಿಕ್ಕೆ ಆಗ್ಲಿಲ್ಲ. ಅದರಿಂದಾಗಿ 2ನೇ ಅವಧಿ ಈ ಹಗರಣಗಳಿಂದ ತುಂಬೋಯ್ತು. ಅದರ ನಂತರ ನಿಮಗೆ ಗೊತ್ತಿದೆ, ಭ್ರಷ್ಟಾಚಾರದ ವಿರೋಧಿ ಕಾಯ್ದೆಗಳೆಲ್ಲ, ಆಂದೋಲನಗಳೆಲ್ಲ ಶುರುವಾಗಿ ಮತ್ತು ಆ UP ಅದಕ್ಕೆ ಬಲಿಯಾಯಿತು. ತಮಾಷೆ ಸಂಗತಿ ಒಂದಿದೆ, ನಾನು ಅದನ್ನು ನನ್ನ ಪತ್ರಿಕೆ ಕಾಲಂಗಳಲ್ಲಿ ಬರೆದಿದ್ದೆ. ಅದು ಈ ದೇಶದಲ್ಲಿ ಅವ್ರು ಹೇಳಿದ್ರಲ್ಲ, ಒಂದು 5 ಕೋಟಿ ಇದ್ರು, ಅದು 35 ಕೋಟಿ ಆಗ್ತದೆ ಮಧ್ಯಮ ವರ್ಗ ಅಂತ. ಆ ಮಧ್ಯಮ ವರ್ಗವನ್ನು ಬೆಳೆಸಿದ್ದು ಮನಮೋಹನ್. ನೀವು ಭ್ರಷ್ಟಾಚಾರ ವಿರೋಧಿ ಆಂದೋಲನದಲ್ಲಿ ಇದ್ದದ್ದು ಆ ಮಧ್ಯಮ ವರ್ಗ, ಸ್ಯಾಲರಿಡ್ ಕ್ಲಾಸ್. ಗವರ್ಮೆಂಟ್ ಅಲ್ಲಿ, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಸ್ಯಾಲರಿಡ್ ಏನಿದೆ ಅದೇ ಮಧ್ಯಮ ವರ್ಗ ಇದ್ದದ್ದು. ಆ ಮಧ್ಯಮ ವರ್ಗವನ್ನು ಸೃಷ್ಟಿ ಮಾಡಿದ್ಯಾರು? ಡಾಕ್ಟರ್ ಮನಮೋಹನ್. ಅವರು ಗುಡ್ ಇಂಟೆನ್ಷನ್ ಮಾಡಿದ್ರು. ಇವರಿಗೆ ಇವತ್ತು ಇದ್ದಕ್ಕಿದ್ದಾಗ IT ಸೆಕ್ಟರ್ ಅಲ್ಲಿ ಸಿಕ್ಕಾಪಟ್ಟೆ ಸಂಬಳ ಬಂತು, ಎಲ್ಲ ಬಂತು ಅವ್ರಿಗೆ. ಅದರ ನಂತರ ಅವರು ಬೇರೆ ರೀತಿ ಯೋಚನೆ ಮಾಡ್ಲಿಕ್ಕೆ ಆಗ್ತಿದ್ರು. ಅದು ಒಂದು ಗ್ರಾಜುವಲಿ ಡೆವಲಪ್ ಆದ ಒಂದು ವರ್ಗ ಅಲ್ಲ. ಸಡನ್ ಅವರಿಗೆ ಬಂತು, ಎಲ್ಲ ಉದ್ಯೋಗ ಸಿಕ್ತು, ಒಳ್ಳೆ ಸಂಬಳ ಸಿಕ್ತು, ಒಬ್ಬೊಬ್ಬರ ಮನೆಯಲ್ಲಿ 2 ಕಾರುಗಳು, ಈ ರೀತಿ ಎಲ್ಲ ಬಂದು ಬಿಡ್ತಲ್ಲ. ಅವ್ರಿಗೆ ಏನಾಗಿದೆ ಅಂದ್ರೆ, ಅವರು ಡೆಮೋಕ್ರಸಿ ಬಗ್ಗೆ ಅವ್ರಿಗೆ ಕಲ್ಪನೆ ಇಲ್ಲ. ನಾನು ನನ್ನ ಕಾಲಮ್ ಅಲ್ಲಿ ಬರೆದಿದ್ದೆ ಅದನ್ನು. ಏನಂದ್ರೆ, ನಾನು ಅದ್ರ ಹೆಡ್ಡಿಂಗ್ ಏನಿದೆ ಅಂದ್ರೆ, ಮಾಡಿದ್ದನ್ನು ಉಣ್ಣಲೇಬೇಕಲ್ಲವೇ ಪ್ರಧಾನಿಯವರೇ ಅಂತ ಬರೆದಿದ್ದೆ. ಅದ್ರ ಹೆಡ್ಡಿಂಗ್ ಅದು, ನೀವು ಮಾಡಿದ್ದನ್ನು ಉಣ್ತಾ ಇದ್ದೀರಿ ಅಂತ. ಅಂದ್ರೆ ಭ್ರಷ್ಟಾಚಾರ ವಿರೋಧಿ ಆಂದೋಲನದಲ್ಲಿ ಇದ್ದವರೆಲ್ಲರೂ ಕೂಡ ನಿಮ್ಮ ಫಲಾನುಭವಿಗಳವರು. ಆದ್ರೆ ಅವರಿಗೆ ಪ್ರಜಾಪ್ರಭುತ್ವದ ಮೇಲೇನೆ ನಂಬಿಕೆ ಇಲ್ಲ. ನಾನು ಒಬ್ಬರನ್ನು ಮಾತಾಡಿಸಿದ್ದೆ, ನೀವು ಯಾಕೆ ಇದನ್ನು ಮಾಡ್ತಾ ಇದ್ದೀರಿ ಸರ್ಕಾರದ ವಿರುದ್ಧ? ಪ್ರಜಾಪ್ರಭುತ್ವ ಡೆಮೋಕ್ರಸಿ ಇಸ್ ಎ ಫಾರ್ಸ್ ಸರ್, ಇದು ಏನು ಉಪಯೋಗ ಇಲ್ಲ, ಇದು ಎಲ್ಲ ಭ್ರಷ್ಟರು ಸರ್. ನೋಡಿ ಸರ್, ನನ್ನ ಬದುಕಲ್ಲಿ ಸರ್ಕಾರದ ಪಾತ್ರ ಏನಿದೆ ಸರ್? ನಾನು ಪ್ರೈವೇಟ್ ಲೇಔಟ್ ಅಲ್ಲಿ ಮನೆ ಕಟ್ಟಿದ್ದು, ಆಯ್ತಾ. ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿಲ್ಲ, ನನ್ನ ಸ್ವಂತ ಕಾರಲ್ಲಿ ಹೋಗ್ತೇನೆ. ನನ್ನ ಮನೆಗೆ ಕಾರ್ಪೊರೇಷನ್ ನೀರು ಬರೋದಿಲ್ಲ ಸರ್, ಬೋರ್ವೆಲ್ ಹಾಕೊಂಡಿದ್ದೇನೆ. ನನ್ನ ಅಪಾರ್ಟ್ಮೆಂಟ್ ಕಾಯ್ತಾ ಇರೋದು ಸೆಕ್ಯೂರಿಟಿಯರು, ಪೊಲೀಸರಲ್ಲ. ನನ್ನ ಮಕ್ಕಳು ಪ್ರೈವೇಟ್ ಸ್ಕೂಲಿಗೆ ಹೋಗುದು, ನಾನು ಟ್ರೀಟ್ಮೆಂಟ್ ತಗೊಳ್ಳೋ ಹೋದ್ರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗುದು. ಸರ್ಕಾರ ಎಲ್ಲಿದೆ ಸರ್ ಅಂತ ಕೇಳ್ತೀನಿ. ಇದು ಖಾಸಗೀಕರಣದ ದುರಂತ. ಇದು ಸರ್ಕಾರ ಮಾಡಬೇಕಾದ ಕೆಲಸವನ್ನ ನೀವು ಖಾಸಗೀಕರಣಗೊಳಿಸಿದ್ರೆ, ನೀವು ಶಿಕ್ಷಣವನ್ನ, ನಿಮ್ಮ ಹೆಲ್ತ್ ಅನ್ನ, ನಿಮ್ಮ ವಸತಿಯನ್ನ ಎಲ್ಲವನ್ನು ಖಾಸಗೀಕರಣ ಮಾಡೋದ್ರಿಂದ ಅದನ್ನು ಅವನು ಪ್ರಶ್ನೆ ನಿಜ ಅಲ್ವಾ? ಸರ್ಕಾರದ ಪಾತ್ರ ಏನಿದೆ? ಅವನು ಹೇಳ್ತಾ ಇದ್ದ. ಆಯ್ತು, ಮತ್ತೆ ಭ್ರಷ್ಟಾಚಾರ ವಿರೋಧದಲ್ಲಿ ಯಾಕೆ ಇರ್ತೀಯಪ್ಪ ನೀನು ಕೇಳಿದ್ರೆ, ಅವ್ನು ಹೇಳಿದ, ಸರ್ ಭ್ರಷ್ಟಾಚಾರ ಎಲ್ಲಿದೆ ಗೊತ್ತಾ ಸರ್? ನಾನು ಕಾರಲ್ಲಿ ಟ್ರಾವೆಲ್ ಹೋಗ್ತಾ ಇರ್ತೇನೆ, ನನ್ನಿಂದ ಟ್ರಾಫಿಕ್ ರೂಲ್ ವಯೋಲೇಟ್ ಆಯ್ತು ಅಂತ ತಿಳ್ಕೊಳ್ಳಿ. ಆಗ ಪೊಲೀಸರು ಬರ್ತಾರೆ. ಪೊಲೀಸರು ಬಂದು ನಮ್ಗೆ ಫೈನ್ ಹಾಕೋದಿಲ್ಲ ಸರ್, ಲಂಚ ಕೇಳ್ತಾರೆ ಸರ್ ಅವರು. ಅಂದ್ರೆ ಸರ್ಕಾರ ಅಂದ್ರೆ ಲಂಚ ಕೇಳುದು. ಈಗ ನಾನು ನನ್ನ ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಲಿಕ್ಕೆ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗ್ಬೇಕು, ಅವರು ಲಂಚ ಕೇಳ್ತಾರೆ. ನನ್ನ ಮಕ್ಕಳು ಹುಟ್ಟಿದ್ರೆ, ಇಲ್ಲದ್ರೆ ನನ್ನ ತಂದೆ ತಾಯಿ ಸತ್ರೆ ನಾನು ರಿಜಿಸ್ಟರ್ ಮಾಡ್ಬೇಕು, ಅಲ್ಲಿ ಹೋದ್ರೆ ಅಲ್ಲೂ ಲಂಚ ಕೇಳ್ತಾರೆ. ಅಂದ್ರೆ ಸರ್ಕಾರ ಏನ್ ಕೆಲಸ ಮಾಡುತ್ತೆ ಅಲ್ಲಿ ಎಲ್ಲವೂ ಲಂಚ ಇದೆ ಸರ್. ಇದು ಅದರಿಂದ ಡೆಮೋಕ್ರಸಿಗೆ ಅರ್ಥನೇ ಇಲ್ಲ. ಈ ಭ್ರಷ್ಟಾಚಾರನೇ ಮೂಲ ಸರ್ ಅಂತ ಮಾಡ್ತಾನೆ. ಅದು ಯಾರು, ಅವನಿಗೆ ಡೆಮೋಕ್ರಸಿ ಅಂದ್ರೆ ಏನು, ಈ ಖಾಸಗೀಕರಣದಿಂದ ಆದ ಎಫೆಕ್ಟ್ ಏನು ಅವನಿಗೆ ಗೊತ್ತಿಲ್ಲ ಅವನಿಗೆ. ಸೊ ಇದು ಅವರನ್ನೇ ಬಲಿ ತಗೊಂಡ್ರು ಹೇಗೆ ಅಂತ ನಾನು ಹೇಳ್ತಾ ಇರೋದು. ಮಧ್ಯಮ ವರ್ಗ ಹುಟ್ಟಿಸಿದ್ರು, ಆ ಮಧ್ಯಮ ವರ್ಗನೇ ಇವತ್ತು ಒಂದು ದೊಡ್ಡ ವರ್ಗ ಇರ್ತಾ ಇರೋದು. ಅದೇ ವರ್ಗ ನೀವು 92ರಲ್ಲಿ 2 ವಿದ್ಯಮಾನಗಳು ದೇಶದಲ್ಲಿ ನಡೆಯಿತು. 91ರಲ್ಲಿ ಹೊಸ ಆರ್ಥಿಕ ನೀತಿ ಬಂತು, 92ರಲ್ಲಿ ಬಾಬ್ರಿ ಮಸೀದಿ ಡೆಮಾಲಿಷ್ ಆಯ್ತು, ಆಯ್ತಾ. ಈ 91ರ ಹೊಸ ಆರ್ಥಿಕ ನೀತಿಯಿಂದ ಒಂದು ಕ್ರೋನಿ ಕ್ಯಾಪಿಟಲಿಸಂ ಬೆಳೀತು. ಇಲ್ಲ, ಇವ್ರು ಯಾರ ಪ್ರಾಡಕ್ಟ್ ಇದು? ಅಲ್ಲಿಂದ ಈಗ ಹಿಂದೆ ಟಾಟಾ ಬಿರ್ಲಾ ಇದ್ರು, ಏನಾದ್ರೂ ಆಗಿದ್ದ ಇಂಥ ದೂರುಗಳಿರ್ಲಿಲ್ಲ. ಅವರು ಬಂಡವಾಳವಾದ ಮಾಡ್ತಾ ಇದ್ರು, ಆದ್ರೆ ಇಂಥ ದೂರುಗಳಿರ್ಲಿಲ್ಲ. ಅದು ಬಂಡವಾಳವಾದ, ಇದು ಕ್ರೋನಿ ಬಂಡವಾಳವಾದ. ಇದು ಸರ್ಕಾರದ ನೀತಿಗಳನ್ನೇ ತನ್ನ ಪರವಾಗಿ ಇವರು ಅದು ತಿರುಚ್ತಾ ಇದ್ದಾರೆ. ಅವರ ಪರವಾಗಿ ಕಾನೂನುಗಳ ರಚನೆ ಆಗುತ್ತೆ ಅಲ್ವಾ. ಇದು ಕ್ರೋನಿ ಕ್ಯಾಪಿಟಲಿಸಂ. ಇದು ಎಲ್ಲಿಂದ ಬಂತು? ಈಗ ಮನಮೋಹನ್ ಸಿಂಗ್ ಇವತ್ತು ಇದ್ದಿದ್ರೆ, 2014ರಲ್ಲಿ ಮನಮೋಹನ್ ಸಿಂಗ್ ಇದ್ದಿದ್ರೆ ಇಂಥ ಅವಾಂತರ ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಇಂಥದ್ದು ಮಾಡ್ಬೇಕಾದ್ರೆ ಇದನ್ನು ಹೇಗೆ ಕಂಟ್ರೋಲ್ ಮಾಡ್ಬೇಕಂತಲೂ ಗೊತ್ತಿರುತ್ತೆ. ಈಗ ಫೈನಾನ್ಸ್ ಮಿನಿಸ್ಟರ್ ಆಗಿ ಅವ್ರು ಮಾಡಿದ ನಂತರ
ಅವರು ಪ್ರಧಾನಿ ಆದಾಗ ಅದರಲ್ಲಿ ಒಂದಷ್ಟು ಇನ್ನೊಂದು ಬೇರೆ ರೈತರನ್ನು ಕಾರ್ಮಿಕರನ್ನು ನಾನು ಮುಟ್ಟಬೇಕು ಅಂತ, ಗ್ರಾಮೀಣ ಪ್ರದೇಶದಲ್ಲಿದ್ದ ಬಡವರನ್ನು ಮುಟ್ಟಬೇಕಂತ ಅವ್ರು ಯೋಚನೆ ಮಾಡಿದಾರಲ್ವಾ. ಆದ್ರೆ ಇವತ್ತೇನಾಗಿದೆ, ಇವರು ಬಂದ ನೀತಿ ಇದೆ, ಅದರಿಂದ ಅದು ಯಾರಿಗೆ ಹೆಲ್ಪ್ ಆಗ್ತದೆ ನೋಡಿದ್ರೆ ಹೀಗಾಗ್ತಾ ಇದೆ. ಇದು ಇವತ್ತಿನ ಸಮಸ್ಯೆ. ಆದ್ರೆ ಇದಕ್ಕೆ ಮನಮೋಹನ್ ಸಿಂಗ್ನವರು ಕಾರಣ ಹೌದಾ? ಹೌದು. ಅಲ್ವಾ? ಅಲ್ಲ. ಯಾಕಂದ್ರೆ ಅವರಿದ್ರೆ ಅದಕ್ಕೆ ಪರಿಹಾರ ಹುಡ್ತಾ ಇದ್ರು, ಅವರಿಲ್ಲ. ಅವರ ನೀತಿಯನ್ನು ತಂದು ಬಿಟ್ಟಿದ್ದಾರೆ. ಇವತ್ತು ನಾನು ಯೋಚನೆ ಮಾಡಿ ನೀವು ಕಾನ್ಸಿಯಸ್ ಆಗಿ ಡಿಸಿಷನ್ ತಗೊಂಡ್ರೆ ಬೇರೆ, ನೀವೊಂದು ಹವಾದಲ್ಲಿ ಹೋಗ್ತಾ ಇದ್ರಿ. ಬಾಬ್ರಿ ಮಸೀದಿ ಡೆಮಾಲಿಷ್ ಆದ ನಂತರ ದೇಶದಲ್ಲಿ ಒಂದು ಕೋಮುವಾದ ಬೆಳೀತು. ಹೊಸ ಆರ್ಥಿಕ ನೀತಿಯ ದೂರಗಾಮಿ ಪರಿಣಾಮವಾಗಿ ಕ್ರೋನಿ ಕ್ಯಾಪಿಟಲಿಸಂ ಬೆಳೀತು. ಇದರ ಎರಡರ ಫಲಾನುಭವಿಗಳು ಒಬ್ರೆ, ಅದರ ವಿಕ್ಟಿಮ್ ಬಲಿಪಶುಗಳು ಕೂಡ ಒಬ್ರೆ. ಆ ನಂತರ ನೀವು ನೋಡಿ, ಅವರ ಮೇಲೆ ಹೊರದೇಶಕ್ಕೆ ಹೋಗಿದ್ದು, ಅವರ ಮೇಲೆ ಸುಮಾರು ಆರೋಪಗಳೆಲ್ಲ ಬಂತು. ಅವರು ಮೌನಿ ಬಾಬಾ ಹಾಗೆ ಹೀಗೆ ಅಂತ. ಅವರು 122 130 ಪತ್ರಿಕಾಗೋಷ್ಠಿಗಳನ್ನ ಅಟೆಂಡ್ ಮಾಡಿದ್ದಾರೆ 10 ವರ್ಷ. ನಾನು ಅವರ ಜೊತೆಗೆ ಮಲೇಷ್ಯಾದಲ್ಲಿ ಒಂದು ಸಾರ್ಕ್ನವರದ್ದೊಂದು ಸಮ್ಮೇಳನ ಆಗಿತ್ತು, ಅದಕ್ಕೆ ಹೋಗಿದ್ದೆ. ಅದರ ನಂತರ ಯಮನ್ಗೆ ಹೋಗಿದ್ದೆ, ಆನಂತರ ಫಿಲಿಪೀನ್ಸ್ಗೆ ಹೋಗಿದ್ದೆ, ಅದರ ನಂತರ ಸೌತ್ ಕೊರಿಯಾಕ್ಕೆ ಹೋಗಿದ್ದೆ. ಪ್ರಧಾನಮಂತ್ರಿಗಳು ಒಂದು ಪ್ರೆಸ್ನ ತಂಡವನ್ನು ಕರ್ಕೊಂಡು ಹೋಗ್ತಾ ಇದ್ರು. ಒಂದು A1 ಅಂತ ಒಂದು ವಿಮಾನ ಇದೆ, ಏರ್ಫೋರ್ಸ್ 1 ಅಂತ. ಆ ವಿಮಾನ ಪ್ರಧಾನಿಯವರಿಗೆ, ಅದರ ಒಳಗಡೆ ಅವರಿಗೆ ಬೆಡ್ರೂಮು, ಆಫೀಸ್ ಎಲ್ಲ ಇದೆ, ಮತ್ತೆ ಪ್ರೆಸ್ನವರಿಗೂ ಇರುತ್ತೆ. ಒಂದು 60 ಜನವನ್ನು ಸಾಮಾನ್ಯವಾಗಿ ಕರ್ಕೊಂಡು ಹೋಗ್ತಾರೆ. ಮನಮೋಹನ್ ಸಿಂಗ್ ಬಂದ ನಂತರ 3 ಬಾರಿ ಹೋದೆ ನಾನು. ಅದು ಹೆಂಗಿರುತ್ತೆ ಅಂದ್ರೆ, ಅವರು ಬಹಳ ಫ್ರೀ ಆಗಿರ್ತಾರೆ. ನೀವು ನನ್ನ ಈ ಪೆನ್ ಡ್ರೈವ್ ಅಲ್ಲಿ ಇದ್ದ ಫೋಟೋಗಳೆಲ್ಲ ಹೋಗಿ ಹುಡುಕಿದ್ರು ಇವತ್ತು ಸಿಗ್ತಾ ಇಲ್ಲ. ಅವರು ಈಗ ಅಲ್ಲಿ ಪ್ರಧಾನಮಂತ್ರಿ ವಿದೇಶಕ್ಕೆ ಹೋಗುವಾಗ ಒಂದು ಸಂಪ್ರದಾಯ ಇದೆ. ನೀವು ಫ್ಲೈಟ್ ಅಲ್ಲಿ ಹತ್ತಿದ ಮೇಲೆ ಒಂದು 10-15 ನಿಮಿಷ ನಂತರ ಅವರ ಕ್ಯಾಬಿನಿಂದ ಬಂದು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಫ್ಲೈಟ್ ಒಳಗಡೆ ಎಲ್ಲ ಅದ ನಂತರ ಒಳ್ಳೆ ಫೋಟೋ ಇತ್ತು. ಅದು ಇಲ್ಲ ಇವತ್ತು. ಅಂದ್ರೆ ಅವ್ರು ಹೀಗೆ ಕೂತಿದ್ದಾರೆ, ಈಗ ಎಲ್ಲಾ ಕಡೆ ಕ್ಯಾಮರಾಗಳು ಅವ್ರ ಮೇಲೆ ಫೋಕಸ್ ಆಗಿದೆ, ಎಲ್ಲ ಇಣಿಕಿ ನೋಡಿ. ಸಣ್ಣ ಅದು ಫ್ಲೈಟ್ ದೊಡ್ಡ ಹಾಲ್ ಅಲ್ಲಲ್ಲ, ಅವ್ರ ಮೈ ಮೇಲೆ ಬಿದ್ದಾಗೆ ಅವ್ರ ಪಕ್ಕದಲ್ಲಿ ಅವ್ರ ಹಿಂದೆ ಎಲ್ಲ ಕೂತ್ಕೊಂಡು ಬರೀತಾ ಇರೋದು ಎಲ್ಲ ಇದೆ. ಅದರ ನಂತರ ವಾಪಸ್ ಬರುವಾಗ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಸಾದ ನಂತರ ಅವ್ರ ರೂಮಿಗೆ ಅವ್ರು ಹೋಗ್ತಾರೆ. ನೀವು ನಮ್ಗೆ ಸಪರೇಟ್ ಇದಿದೆ, ಸೀಟ್ ಸಪರೇಟ್ ಸೀಟ್. ನಿಮ್ಗೆ ಕುಡಿಲಿಕ್ಕೆ ತಿನ್ಲಿಕ್ಕೆ ಎಲ್ಲ ಬೂರಿ ಭೋಜನ, ನಿಮ್ಗೆ ಒಂದು ಪಾರ್ಟಿ, ಅದು ಇಡೀ ಫ್ಲೈಟ್ ಅಲ್ಲಿ ಎಲ್ಲ ಇದೆ. ಬಹಳ ಅದು ಏನಂದ್ರೆ, ಈಗ ಪತ್ರಕರ್ತರು ಹೋದಾಗ ಹೋಟೆಲ್ ಅಲ್ಲಿ ಎಲ್ಲಿ ಉಳ್ಕೊಳ್ತಾರೆ, ಅದು ಆ ಮೀಡಿಯಾ ಕಂಪನಿಗಳು ಅದರ ದುಡ್ಡು ಕೊಡ್ಬೇಕು. ಮೀಡಿಯಾಕ್ಕೆ ಉಳ್ಕೊಳ್ಳೋದು ವ್ಯವಸ್ಥೆ, ಅಲ್ಲಿ ಹೋಗಿ ಬರೋದು ಫ್ಲೈಟ್ ಇದ್ದೆಲ್ಲ ಸರ್ಕಾರದ್ದು. ಅಂದ್ರೆ ಮೀಡಿಯಾ ಕಂಪನಿಗಳಂದ್ರೆ ಆ ಪತ್ರಿಕೆಯವರು ಚಾನಲ್ನವರು ಕೊಡ್ಬೇಕು. ಅದು ಏನು ಬಹಳ ಕಡಿಮೆ, ಅದನ್ನು ನಾವೇ ಬುಕ್ ಮಾಡುವಾಗಿಲ್ಲ. ಯಾಕಂದ್ರೆ ಈಗ ಪ್ರೈಮ್ ಮಿನಿಸ್ಟರ್ ಒಂದ್ ಕಡೆ, ಎಲ್ಲ ಪತ್ರಕರ್ತರು ಒಂದೇ ಕಡೆ ಒಂದೊಂದು ಹೋಟೆಲ್ ಅಲ್ಲಿ ಇದ್ರೆ, ಇದು ಮಿನಿಟ್ ಪ್ರೋಗ್ರಾಮ್ ಇರುತ್ತೆ. ಪ್ರೈಮ್ ಮಿನಿಸ್ಟರ್ ಬೆಳಿಗ್ಗೆ 10 ಗಂಟೆಗೆ, 12 ಗಂಟೆ, 4 ಗಂಟೆಗೆ ಮತ್ತೆ ಫ್ಲೈಟ್ ಬಿಡ್ಬೇಕು ಅಂತ ಹೇಳಿದ್ರೆ, ಅವನು ಆ ಹೋಟೆಲಿಂದ ಈ ಹೋಟೆಲಿಂದ ಬರ್ಲಿಕ್ಕೆ ಆಗಲ್ಲ. ಒಂದು ಕಡೆ ಅವರಿಗೆ ಅರೇಂಜ್ ಮಾಡಿರ್ತಾರೆ, ಹೋಟೆಲ್ ರೂಮ್ನ ಬಾಡಿಗೆಯನ್ನು ಕೊಡಬೇಕು, ಊಟ ತಿಂಡಿ ಅವರೇ ನೋಡ್ಕೊಳ್ಬೇಕಂತ ಇದೆ. ಆದ್ರೆ ಸಾಮಾನ್ಯವಾಗಿ ಏನಾಗುತ್ತೆ, ಈ ಕಾನ್ಫರೆನ್ಸ್ಗಳಲ್ಲಿ ಊಟ ಇರುತ್ತೆ, ಬೇಕಾದಷ್ಟು ಎಲ್ಲ ಇರುತ್ತೆ, ಡಿನ್ನರ್ಗಳು ಯಾರು ಹೋಸ್ಟ್ ಮಾಡಿರ್ತಾರೆ, ಅದೇನು ಖರ್ಚು ಇರೋದಿಲ್ಲ. ಈಗ ನಾನು ಹೋದ ಕಾಲದಲ್ಲಿ ಬಹುಶಃ ಹೋಟೆಲ್ ಚಾರ್ಜ್ಗಳು 10,000 ರಿಂದ 15,000 ರೂಪಾಯಿ ಆಗಿರ್ಬೋದು. ಅದನ್ನು ಮಾಡಿರ್ತಾರೆ. ಅಲ್ಲಿ ಕಾನ್ಫರೆನ್ಸ್ಗಳಾಗುವಾಗ ಅವರು ಮನಮೋಹನ್ ಸಿಂಗ್ ಇಲ್ಲಿ ನೀವು ಹೊರಗೆ ಬಂದು ಒಂದು ಪ್ರೆಸ್ ಮೀಟ್ ಮಾಡಿದ್ರು, ಹೋಗುವಾಗ ಅದಾದ ನಂತರ ಒಳಗೆ ಹೋದ್ರು ಅವ್ರ ಬೆಡ್ರೂಮ್ ಇದೆ, ಅಲ್ಲಿ ಒಳಗಡೆ ಅವರಿಗೆ ಆಫೀಸ್ ಇದೆ ಒಳಗಡೆ. ಆ ನಂತರ ಅವ್ರು ನಮ್ಮನ್ನು ಭೇಟಿ ಮಾಡೋದಿಲ್ಲ. ಅಷ್ಟೊತ್ತಿಗೆ ಎಲ್ಲಾದ್ರೂ ಹೋಗಿ ಲ್ಯಾಂಡ್ ಆಗಿರುತ್ತೆ ಅದು. ಆಮೇಲೆ ಅಲ್ಲಿ ಕಾನ್ಫರೆನ್ಸ್ಗಳಲ್ಲಿ ಹೇಗೂ ಇರ್ತಾರೆ ಅವರು. ಈಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಇಡೀ ಫ್ಲೈಟ್ ಅಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಒಬ್ಬರೇ ಹೋಗ್ತಾರೆ. ಹೀಗೆ ನರೇಂದ್ರ ಮೋದಿ ಅವರು ಅದಕ್ಕಿಂತ ಮೊದಲು ವಾಜಪೇಯಿ ಅವರಿಂದ ಇರ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ ಇದ್ದಿರ್ಬೇಕು. ಎಲ್ಲರ ಕಾಲದಲ್ಲಿ, ನಮ್ಮ ಸನ್ಮಾನ್ಯ ದೇವೇಗೌಡರ ಕಾಲದಲ್ಲಿ, ಗುಜರಾಲ್ ಕಾಲದಲ್ಲಿ, ಎಲ್ಲಾ ಸಂದರ್ಭದಲ್ಲೂ ಕೂಡ ಯಾರಾದ್ರೂ ವಿದೇಶಕ್ಕೆ ಹೋದಾಗ ಒಂದು ಪ್ರೆಸ್ನ ತಂಡದ ಜೊತೆನೇ ಹೋಗಿದ್ದು. ವಾಜಪೇಯಿ ಅವರು ತಂಡ ಕರ್ಕೊಂಡು ಹೋಗೋರು ಎಲ್ಲ ಹೋಗಿದ್ದಾರೆ. ನನಗೆ 2 ಇನ್ವಿಟೇಷನ್ ಇತ್ತು, ನಂದು ಹೇಳಿದಲ್ಲ, ನನ್ನ ಪಾಸ್ಪೋರ್ಟ್ ಇರಲಿಲ್ಲ, ಹೋಗ್ಲಿಕ್ಕೆ ಆಗಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ರಷ್ಯಾಕ್ಕೆ ಹೋಗ್ಬೇಕಿತ್ತು, ನಾನು ಆಗ ಆಗ್ಲಿಲ್ಲ, ನಾನು ಡೆಲ್ಲಿಯಲ್ಲೇ ಇದ್ದೆ, ನಂತರ ಪಾಸ್ಪೋರ್ಟ್ ಇರ್ಲಿಲ್ಲ. ನಾವು ಮೂರ್ಖರು ಪಾಸ್ಪೋರ್ಟ್ ಮಾಡ್ಕೊಂಡು ಹೋಗ್ಬೇಕಿತ್ತು. ನಮ್ಮ ಎಡಿಟರ್ ಬೈದಿದ್ರು, ಏನ್ರಿ ನಿಮ್ಗೆ ಒಂದು ಪಾಸ್ಪೋರ್ಟ್ ಮಾಡೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಅವರು ಇನ್ನೂ ಲಿಬರಲ್ ಆಗಿದ್ರು. ಅಂದ್ರೆ ವಾಜಪೇಯಿ ಬಹಳ ಲಿಬರಲ್ ಇದ್ರು, ಎಲ್ಲರ ಜೊತೆ ಮಾತಾಡ್ತಾ ಇದ್ರು. ಏನು ಅವ್ರಂದ್ರೆ ಅವರು ಪ್ರೆಸ್ ತಂಡನೇ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಇದು ಪದ್ಧತಿ 2014 ಸನ್ಮಾನ್ ನರೇಂದ್ರ ಮೋದಿ ಅವ್ರು ಬಂದ ನಂತರ ಖತಮ್ ಮಾಡಿದ್ರು. ಅವ್ರು ಒಬ್ಬರೇ ಹೋಗೋದು. ಈಗಿಲ್ಲ, ಪ್ರೆಸ್ ತಗೊಂಡು ಹೋಗೋದಿಲ್ಲ.
ಅವ್ರು ಬೇಕಿದ್ರೆ ಅವರವರ ಖರ್ಚಲ್ಲಿ ಹೋಗ್ಬೇಕು. ಅವರು ಹೋಗ್ತಾರೆ, ಈಗಲೂ ಹೋಗ್ತಾರೆ, ಅನಿವಾರ್ಯವಾದ್ರೆ ಹೋಗ್ತಾರೆ, ದೊಡ್ಡ ದೊಡ್ಡ ಕಂಪನಿಗಳು ಹೋಗ್ತಾರೆ. ಆದ್ರೆ ಅವರ ಕೈಯಿಂದ ಖರ್ಚು ಮಾಡಿಕೊಂಡು ಅವ್ರ ಫ್ಲೈಟ್ ಅಲ್ಲಿ ಹೋಗಿ ರೂಮ್ ಮಾಡ್ಕೊಂಡು ಇರ್ಬೇಕು. ಸೊ ಆದ್ರೆ ಈಗ ಮೊದ್ಲಿನ ತರ ಏರ್ ಒನ್ ಏನು ಇದೆ ಅದು ಅದ್ರಲ್ಲಿಲ್ಲ ಅದಿಲ್ಲ. ಈಗ ಅದಕ್ಕಿಂತಲೂ ಬಹಳ ಅಡ್ವಾನ್ಸ್ಡ್ ಆದ ಫ್ಲೈಟ್ ಅವರಿಗೆ ಮಾಡಿದ್ದಾರೆ. ಎಷ್ಟೋ ಸಾವಿರ ಕೋಟಿ ರೂಪಾಯಿ ಏನೋ ಹೇಳ್ತಾ ಇದ್ರಲ್ಲ, ವಿಮಾನ ಇದೆ. ಅದರಲ್ಲಿ ಅವರಿಗೆ PMO ಹೋಗ್ತಾರೆ, PMO ಆಫೀಸ್ನವ್ರು ಇರ್ತಾರಲ್ಲ, ಪ್ರೈಮ್ ಮಿನಿಸ್ಟರ್ ಆಫೀಸ್ನವರ ಸ್ಟಾಫ್ ಇರುತ್ತಲ್ಲ, ಅಲ್ಲಿ ಒಳಗಡೆ ಕಿಚನ್ ಇರುತ್ತೆ. ಒಳಗಡೆ ಕಿಚನ್ ಒಂದು ಬಂಗ್ಲೆ ಏನಿರುತ್ತೆ ಆ ರೀತಿ ಈಗಲೂ ನಾವು ನೋಡಿಲ್ಲ, ಈಗ ಯಾರು ನೋಡ್ಲಿಕ್ಕಾಗಿಲ್ಲ. ನರೇಂದ್ರ ಮೋದಿ ಅವರು ಹೋಗಿರೋದು ಬಹಳ ವೆಲ್ ಅಡ್ವಾನ್ಸ್ಡ್ ಒಂದು ಎಲ್ಲ ಫೆಸಿಲಿಟೀಸ್ಗಳು ಇದ್ದ ಫ್ಲೈಟ್ ಅಲ್ಲಿ. ಇನ್ನೇನು ಕಿಚನ್ ಇದೆ, ಬೆಡ್ರೂಮ್ ಇದೆ, ಅವ್ರಿಗೆ ಸ್ಟಡಿ ರೂಮ್ ಇರುತ್ತೆ, ಎಲ್ಲ ಇದರಲ್ಲಿ ಇದೆ. ಒಂದು ಪ್ರೆಸ್ನವ್ರಿಗೆ ಇರುತ್ತೆ. ಈಗ ಫ್ಲೈಟ್ ಅಲ್ಲಿ ಹೋದಾಗ ಒಂದು ಇಂಟ್ರಾಕ್ಷನ್ ಇರುತ್ತೆ ನೋಡಿ, ಹತ್ರ. ಈಗ ನಾವೆಲ್ಲ ಈ ರೀಜನಲ್ ಪೇಪರ್ನವರು ಹೆಚ್ಚು ನಮಗೆ ಅವಕಾಶಗಳೆಲ್ಲ ಸಿಗುದಿಲ್ಲ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆಲ್ಲ ಹೋಗೋದು. ಉಳಿದವರೆಲ್ಲ 1-to-1 ಇದರಲ್ಲಿ ಮಾತಾಡ್ತಾ ಇರ್ತಾರೆ. ಅವ್ರ ಮೀಡಿಯಾ ಅಡ್ವೈಸರ್ ಆಗ ಸಂಜಯ್ ಬಾರು ಎಲ್ಲ ಇದ್ರು, ಅವರು ಕೋಆರ್ಡಿನೇಟ್ ಮಾಡ್ತಾರೆ. ಇವರು ಇಂಥ ಪತ್ರಿಕೆ, ಇವರು ಇಂಥ ಅದ್ರಲ್ಲಿ ಕರ್ಕೊಂಡು ಹೋಗುವಾಗಲೂ ಒಂದು ಸಿಸ್ಟಮ್ ಇದೆ. ಈಗ ರೀಜನಲ್ ಪೇಪರ್ ಅಂದ್ರೆ ಕನ್ನಡದವನು ಒಬ್ಬನೇ ಇರಬೇಕು, ತಮಿಳ್ನವನು ಒಬ್ಬನೇ ಇರಬೇಕು, ಮಲಯಾಳಿಯವನು ಒಬ್ಬ ಇರಬೇಕು, ಹಿಂದಿಯವರು ಇಷ್ಟು ಜನ ಇರಬೇಕು, ಇಂಗ್ಲೀಷ್ನವ್ರು ಇಷ್ಟಬೇಕು, ಚಾನಲ್ನವ್ರು ಇಷ್ಟು ಇರಬೇಕು, ಪತ್ರಿಕೆಯವ್ರಿಗೆ ಆ ರೀತಿ ಒಂದು ಲಿಸ್ಟ್ ಮಾಡ್ತಾರೆ. ಅವರಿಗೆ ಅದು ಇಂಡಿವಿಜುವಲ್ ಇನ್ವಿಟೇಷನ್ ಬರೋದಿಲ್ಲ, ಆ ಸಂಸ್ಥೆಗೆ ಇನ್ವಿಟೇಷನ್ ಹೋಗುತ್ತೆ. ಅವ್ರು ಯಾರನ್ನಾದ್ರೂ ನಾಮಿನೇಟ್ ಮಾಡ್ಬೋದು. ಸಾಮಾನ್ಯವಾಗಿ ಡೆಲ್ಲಿಯಲ್ಲಿ ಇದ್ದವರನ್ನು ಕಳಿಸ್ತಾರೆ. ಸಾಮಾನ್ಯವಾಗಿ ಡೆಲ್ಲಿಯಲ್ಲಿ ಇಲ್ಲದೆ ಕೂಡ ಯಾರನ್ನು ಕಳಿಸುವ ಸಂದರ್ಭಗಳು ಬಹಳಷ್ಟು ಇದೆ, ಕಳಿಸ್ತಾರೆ. ಆ ಸಿಸ್ಟಮ್ ಹೋಯ್ತು. ಅದು ಮಾತ್ರ ಅಲ್ಲ, ನೀವು ಅವರು ಎಷ್ಟು 122 123 ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ಒಂದೆರಡು ಅಲ್ಲ 10 ವರ್ಷದಲ್ಲಿ.